ರುಚಿಮತಿ ಬಂದು ತನ್ನ ಅಪೇಕ್ಷೆಯನ್ನು ಕೇಳಿಕೊಂಡಳು. ವಸಂತ ಕಾಲದ ಮಧುರ ಕ್ಷಣಗಳನ್ನು ಕಳೆಯುವುದಕ್ಕಾಗಿ ವನವಿಹಾರಕ್ಕೆ ಹೋಗಿ ಬರ್ತೇನೆ ಎನ್ನುವ ಹಾಗೆ ಅವಳ ಜೊತೆಯಲ್ಲಿ ನಿಮ್ಮನ್ನ ಕಳುಹಿಸಿಕೊಟ್ಟವನು ನಾನು. ಸಂಜೆಯಾಯಿತು, ನೀವು ಮರಳಿದ್ದೀರಿ, ಬಳಿಯಲ್ಲಿ ರುಚಿಮತಿ ಕಾಣಿಸುತ್ತಾ ಇಲ್ಲ. ಏನು ಅವಳೊಬ್ಬಳನ್ನೇ ವನದಲ್ಲಿ ಬಿಟ್ಟು ಬಂದಿರೋ, ಅಥವಾ ನಾನು ಅಲ್ಲಿಗೆ ಬರಲಿ, ನಾನು ಬಂದ ಮೇಲೆ ಒಟ್ಟಿಗೆ ಬರೋಣ ಅಂತ ಭಾವಿಸಿರುವಂತಹ ರುಚಿಮತಿ ನಿಮ್ಮನ್ನ ಕಳುಹಿಸಿಕೊಟ್ಟು ಅವಳು ಅಲ್ಲೇ ಇದ್ದಾಳೆಯೇ? ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಕೇಳುತ್ತಾ ಇದ್ದೇನೆ, ಸುಮ್ಮನೆ ನಿಂತುಕೊಂಡಿದ್ದೀನಿ. ಯಾಕೆ ನನ್ನ ಪ್ರಶ್ನೆಗೆ ಉತ್ತರಿಸುತ್ತಾ ಇಲ್ಲ? ಯಾಕೆ ಮೌನವನ್ನು ಅಂತಿದ್ದೀರಿ? ಹೇಳಿ, ರುಚಿಮತಿಯಲ್ಲಿ ಯಾಕೆ ಬರಲಿಲ್ಲ? ನೀವು ಮುಂದೆ ಯಾಕೆ ಬಂದ್ರಿ? ಏನಾಯಿತು ಹೇಳಿ. ನೀನು ಪಾವನದಿ ನಮ್ಮೆಲ್ಲ ಏನು ವಿಚಿತ್ರ ಅಂತಲೇ ಅರ್ಥ ಆಗುತ್ತಾ ಇಲ್ಲ. ಯಾಕೆ? ಅದಲ್ಲದೆ ಹೋದ್ರೆ ಈಗ ಕೆಲವೇ ಕ್ಷಣಗಳ ಹಿಂದೆ ನೀವೇ ಉಪವನದೆಡೆಗಾಗಿ ಬಂದವರಲ್ಲವೇ ಹೇಳಿ. ಏನು ಪೊಗಳಿದೆ? ಅಲ್ಲ ಪ್ರಭು, ಸಟೆಯನ್ನ ಆಡ್ತಾ ಇಲ್ಲ. ನಮ್ಮನ್ನು ನೋಡಿದಿರಿ, ಕಣ್ಣು ಸನ್ನೆ ಮಾಡಿದಿರಿ, ಕೈಯಲ್ಲಿ ಹೀಗೆ ಸನ್ನೆಯನ್ನು ನಾನು ನಮ್ಮನ್ನು ನೋಡಿ ಕಣ್ಣು ಸನ್ನೆ ಮಾಡಿದ್ರಿ. ನಿಮ್ಮನ್ನೆಲ್ಲ ನೋಡಿ ಕಣ್ಣು ಸನ್ನೆ ಮಾಡುವಷ್ಟು, ಕೈ ಸನ್ನೆ ಮಾಡುವಷ್ಟು ಅಲ್ಪ ಮನಸ್ಥಿತಿ ಏನು ಹೀನ ಸಂಸ್ಕಾರದವನು ಅಂತ ಭಾವಿಸಿದ್ರೇನೆ? ಏನೋ ಅದಲ್ಲ ಪ್ರಭು, ನಿಜವನ್ನೇ ಹೇಳ್ತಾ ಇದ್ದೇವೆ. ಯಾವುದು ನಿಜ? ಉಪವನದಲ್ಲಿ ನಿಮ್ಮನ್ನು ನೋಡಿಯೇ ನಾವು ಇಲ್ಲಿಯವರಿಗಾಗಿ ಬಂದವರು. ಸುಳ್ಳಲ್ಲ ಪ್ರಭು. ಮತಿಭ್ರಮಣೆ ಯಾರ ಚಾಕಚಕ್ಯತೆಯೂ ಅರ್ಥ ಆಗುತ್ತಾ ಇಲ್ಲ. ನಂಬಿ ಪ್ರಭು, ನಮ್ಮನ್ನು ನಂಬಿ. ಹದಮೀರಿದ ಮಾತು, ಕಣ್ಣು ಕಳೆದು ಜಾಗ್ರತೆ, ನಾಲಿಗೆಯನ್ನು ಕತ್ತರಿಸಿಯೇನು? ಏನು ಮತಿ ಭ್ರಮಣೆ ನಿಮಗಾಗ್ತಾ ಇದೆಯಲ್ಲ? ನಿಮ್ಮ ಮಾತು ಕೇಳಿದ್ರೆ ನನಗೀಗ ಹುಚ್ಚು ಹಿಡಿತಾ ಇದೆ. ಏನು ಏನ್ ಮಾಡೋಣ? ನಾನು ಮನೆಗೆ ಬಂದಿದ್ದೇನೆ. ರುಚಿಮತಿಯನ್ನ ಕಳುಹಿಸಿಕೊಟ್ಟ ಮೇಲೆ ನಾನು ಇಲ್ಲಿಯೇ ಇದ್ದೇನೆ. ಇಲ್ಲಿದ್ದ ನಾನು ಅಲ್ಲಿಗೆ ಹೇಗೆ ಬರುವುದಕ್ಕೆ ಸಾಧ್ಯ? ಎಲ್ಲಿಯಾದ್ರೂ ಸುಳ್ಳನ್ನ ಆಡಿದರೆ ಪೆಟ್ಟೊಂದು ತುಂಡೆರಡಾಗಿತ್ತು. ಪ್ರಭು, ಏನು ನನ್ನನ್ನು ಅಲ್ಕೊಂಡ್ರಿ? ನಾನು ಇಲ್ಲೇ ಇದ್ದೇನೆ ಹೇಳಿ ಕಾಣಿಸೋದಿಲ್ವಾ ನಿಮಗೆ? ಯಾರ ಕಪಟವು ಯಾರ ಮೋಸವು ನನಗೆ ಗೊತ್ತಿಲ್ಲ. ನೀವೇ ಬಂದದ್ದು. ಅರಸಿಯೊಡನೆ ನೀವು ರಮಿಸುವುದನ್ನ ಕೊಂಡು ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಇದು ನಿಜವಾದ ಸಾಕ್ಷಿಗೂ ನಿಜ. ಅರಸೋ ಜೀವ ಇವರ ನುಡಿಕೆ ಅರಸೋ ಜೀವ ಇವರ ನುಡಿ ಕೇಳಿ ಸತ್ಯವ ಅರಿಯಬೇಕೀಗ ನಾನಿರುತ್ತ